ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮನೆ ಮತ್ತು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಥಮ ಚಿಕಿತ್ಸೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಪಂಚದ ಪ್ರತಿಯೊಂದು ಭಾಗದಲ್ಲೂ ರಸ್ತೆ ಅಪಘಾತ, ವೃಣ್ಣದ ಕಾಯಿಲೆ, ಹೃದಯಾಘಾತ ಹಾಗೆ ಹಲವಾರು ಜೀವ ತೆಗೆದು ಘಟನೆಗಳಿಂದ ತುಂಬ ಜನ ಬಳಲೋದನ್ನು ನಾವು ನೋಡ್ಬೋದು. ಆ ನಿರ್ದಿಷ್ಟ ಅವಧಿಯಲ್ಲಿ ಏನು ಬೇಕು ಅಂದರೆ ಯಾವ ಥರದ ಟ್ರೀಟ್ಮೆಂಟ್ ಬೇಕು ಅನ್ನೋದನ್ನ ತಿಳಿದಿರೋಂಥ ಕೆಲವು ಜನರು ಪ್ರಥಮ ಚಿಕಿತ್ಸೆಯನ್ನು ನೀಡ್ತಾರೆ. ಈ ಪ್ರಥಮ ಚಿಕಿತ್ಸೆ ಅಥವಾ ಫಸ್ಟ್ ಏಡ್ ಅನ್ನೋದು ಜೀವ ಉಳಿಸೋದು ಒಂದು ಸಾಧನ. ಡಾಕ್ಟ್ರ್ ಇಲ್ಲ ಅಂತಂದರೂ ವೈದ್ಯಕೀಯ ಹಿನ್ನೆಲೆ ಇಲ್ಲದೇ ಇದ್ದರೂ ಸಹ ಯಾರಾದರೂ ಇದನ್ನ ಕಲಿಬಹುದು. ಹಾಗಿದ್ರೆ ಪ್ರಥಮ ಚಿಕಿತ್ಸೆ ಅಂದ್ರೇನು? ಹಠಾತ್ತಾಗಿ ಅನಾರೋಗ್ಯ ಅಥವಾ ಗಾಯದಿಂದ ಬಳಲ್ತಿರೋ ವ್ಯಕ್ತಿಗೆ ಸಂಪೂರ್ಣವಾಗಿ ಈ ಡಾಕ್ಟ್ರು ಮೆಡಿಸನ್ ನೀಡೋವರೆಗೆ ತಕ್ಷಣಕ್ಕೆ ಆ ಕ್ಷಣ ಏನು ಆರೈಕೆ ಬೇಕು ಅದನ್ನು ನೀಡೋದನ್ನು ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ. ಇದು ಕನಿಷ್ಠ ಫಸ್ಟ್ ಏಡ್ ಬಾಕ್ಸ್ ಯೂಸ್ ಮಾಡೋದ್ರಿಂದ ಮಾಡ್ಬೋದು. ಇನ್ನು ಈ ಪ್ರಥಮ ಚಿಕಿತ್ಸೆ ಗುರಿ ಏನು ಅನ್ನೋದು ನೋಡಿದ್ರೆ, ಒಂದು ಜೀವವನ್ನು ಕಾಪಾಡೋದು ಅಥವಾ ಅವ್ರ ಪರಿಸ್ಥಿತಿ ಹದಗೆಡದಂತೆ ತಡೆಯೋದು, ಆದಷ್ಟು ಬೇಗ ಚೇತರಿಸ್ಕೊಳ್ಳೋದಕ್ಕೆ ಉತ್ತೇಜನ ನೀಡೋದು. ಈ ಪ್ರಥಮ ಚಿಕಿತ್ಸೆಯಲ್ಲಿ ಪರಿಸ್ಥಿತಿಯನ್ನು ನಿರ್ಣಯಿಸೋದು, ವೃತ್ತಿಪರರ ಸಹಾಯ ಅಂದರೆ ಡಾಕ್ಟರ್ ಸಹಾಯವನ್ನು ಬೇಡೋದು, ರಕ್ತಸ್ರಾವಗಳು, ಮುರಿತಗಳು, ಸುಟ್ಟಗಾಯ ಮತ್ತು ಅಪಘಾತದಂಥ ಸಮಸ್ಯೆಗಳನ್ನು ಪರಿಹರಿಸೋದು ಸೇರಿದೆ. ನಮಗೆ ಪ್ರಥಮ ಚಿಕಿತ್ಸೆ ಯಾಕೆ ಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಜೀವವನ್ನು ಉಳಿಸೋದಕ್ಕೆ. ಪ್ರಥಮ ಚಿಕಿತ್ಸೆ ಮುಖ್ಯ ಗುರಿನೇ ಜೀವ ಉಳಿಸೋದು. ತುರ್ತು ಸಂದರ್ಭಗಳಲ್ಲಿ ಅಥವಾ ಸಕಾಲಿಕ ಸೂಕ್ತ ಪ್ರಥಮ ಚಿಕಿತ್ಸೆಯನ್ನು ನೀಡೋದ್ರಿಂದ ಎಷ್ಟೋ ಜನರ ಸಾವಿನ ನಡುವೆ ವ್ಯತ್ಯಾಸ ಆಗ್ಬೋದು, ಎಷ್ಟೋ ಜನ ಬದುಕುಳಿಬೋದು. ಉದಾಹರಣೆ, ಹಾರ್ಟ್ ಅಟ್ಯಾಕ್ ಆಗುವಂಥ ವ್ಯಕ್ತಿಗೆ CPR ನೀಡೋದ್ರಿಂದ ಅವ್ರನ್ನ ಕಾಪಾಡ್ಕೋಬೋದು. ಅಂದರೆ ಪ್ರಮುಖ ದೇಹಗಳಿಗೆ ರಕ್ತ ಹರಿಯುತ್ತಲ್ವ, ಹಾಗಾಗಿ ಅವರ ಜೀವಿತಾವಧಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಪರಿಸ್ಥಿತಿ ಹದಗೆಡದಂತೆ ತಡೆಯೋದು. ಪ್ರಥಮ ಚಿಕಿತ್ಸೆ ವ್ಯಕ್ತಿಯನ್ನು ಸ್ಥಿರಗೊಳಿಸಿ ಹೆಚ್ಚಿನ ಹಾನಿ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಉದಾಹರಣೆ, ಕೈ ಕಾಲಲ್ಲಿ ಯಾವ್ದಾದ್ರು ಪಾರ್ಟ್ಸ್ ಮುರಿದಿದ್ರೆ ಅಥವಾ ಹೆಚ್ಚಿನ ಗಾಯ ಆಗೋದನ್ನ ತಡಿಬೋದು. ಮತ್ತು ರಕ್ತಸ್ರಾವ ಆಗುವಾಗ ಗಾಯದ ಮೇಲೆ ಒತ್ತಡ ಹೇರೋದ್ರಿಂದ ಹೆಚ್ಚು ಬ್ಲೀಡಿಂಗ್ ಆಗೋದನ್ನ ತಡಿಬೋದು. ಗಾಯ ಆದಾಗ ಅಂದರೆ ಆಕ್ಸಿಡೆಂಟ್ ಆಗಿ ಅಥವಾ ಸಣ್ಣ ಪುಟ್ಟ ಗಾಯ ಆದಾಗ ಆರೈಕೆ ಸೋಂಕಿನ ಅಪಾಯನ ಕಡಿಮೆ ಮಾಡುತ್ತೆ. ಮತ್ತು ಆಘಾತ ನಿರ್ವಹಿಸೋದ್ರಿಂದ ರೋಗಿ ಒಟ್ಟಾರೆ ಸುಧಾರಣೆ ಕಂಡುಬರ್ತದೆ. ಇನ್ನು ಸೌಕರ್ಯನ ಒದಗಿಸೋದು. ಗಾಯ ಅಥವಾ ಅನಾರೋಗ್ಯ ಜೀವಕ್ಕೆ ಅಪಾಯಕಾರಿ ಅಲ್ಲದೇ ಇದ್ದರೂ ಸಹ ಕೆಲವೊಮ್ಮೆ ಪ್ರಥಮ ಚಿಕಿತ್ಸೆ ಗಾಯಗೊಂಡ ವ್ಯಕ್ತಿಗೆ ಧೈರ್ಯ ಮತ್ತು ಸಾಂತ್ವನ ನೀಡುತ್ತೆ. ನೋವು, ಆತಂಕ ಮತ್ತು ಒತ್ತಡವನ್ನು ನಿವಾರಿಸೋದಲ್ಲದೆ ಮಾನಸಿಕ ಪರಿಣಾಮವಾಗಿ ಸಕಾರಾತ್ಮಕವಾಗಿ ಬೀರುತ್ತೆ. ಈ ವ್ಯಕ್ತಿ ಹೆಚ್ಚು ಸುರಕ್ಷಿತ ಮತ್ತು ಕಾಳಜಿಯನ್ನು ಅನುಭವಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ತ್ವರಿತವಾಗಿ ವೈದ್ಯಕೀಯ ಗಮನವನ್ನು ಸಕ್ರಿಯಗೊಳಿಸೋದು. ಅಂದರೆ ಪ್ರಥಮ ಚಿಕಿತ್ಸೆಯಲ್ಲಿ ಸಾಮಾನ್ಯವಾಗಿ ತುರ್ತು ಸೇವೆಗಳಿಗೆ ಕರೆ ಮಾಡೋದು ಮತ್ತು ಡಾಕ್ಟ್ರ್ ಬಂದ ತಕ್ಷಣ ಅವ್ರಿಗೆ ಯಾವ್ಯಾವ ಪ್ರಮುಖ ಮಾಹಿತಿ ಒದಗಿಸ್ಬೇಕು ಅದೆಲ್ಲ ಸೇರುತ್ತೆ. ಘಟನೆ ಬಗ್ಗೆ ನಿಖರವಾಗಿ ಮತ್ತು ಸಕಾಲಿಕವಾಗಿ ಮಾಹಿತಿ ಕೊಡೋದ್ರಿಂದ ವೈದ್ಯರಿಗೆ ಚಿಕಿತ್ಸೆಗೆ ಸಹಾಯ ಮಾಡುತ್ತೆ. ಇನ್ನು ಗಾಯದ ತೀವ್ರತೆಯನ್ನು ಕಡಿಮೆ ಮಾಡೋದು. ಸರಿಯಾದ ಪ್ರಥಮ ಚಿಕಿತ್ಸೆ ಗಾಯದ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ. ಉದಾಹರಣೆ, ಸುಟ್ಟಿರೋ ಗಾಯ ಆದರೆ ತಕ್ಷಣ ತಂಪಾಗಿಸೋದ್ರಿಂದ ಚರ್ಮದ ಹಾನಿ ಕಡಿಮೆ ಮಾಡ್ಬೋದು. ಮತ್ತು ಹಾನಿಕಾರಕ ವಸ್ತುಗಳಿಗೆ ಒಡ್ಕೊಂಡಂಥ ಕಣ್ಣುಗಳನ್ನು ನೀರನ್ನು ತೊಳೆಯೋದ್ರಿಂದ ತೀವ್ರವಾದ ಕಣ್ಣಿನ ಹಾನಿ ಸಹ ತಡಿಬೋದು. ಇನ್ನು ಸುರಕ್ಷತೆಯ ಜಾಗೃತೆಯನ್ನು ಉತ್ತೇಜಿಸೋದು. ಪ್ರಥಮ ಚಿಕಿತ್ಸೆ ಕಲಿಕೆ ವ್ಯಕ್ತಿಗಳು ಮತ್ತು ಸಮುದಾಯಗಳಲ್ಲಿ ಸುರಕ್ಷತೆ ಜಾಗೃತಿಯನ್ನು ಹೆಚ್ಚಿಸುತ್ತೆ. ಇದು ಜನರು ಹೆಚ್ಚು ಅಪಾಯಗಳ ಬಗ್ಗೆ ಜಾಗರೂಕರಾಗಿರೋದಕ್ಕೆ ಮತ್ತು ಅಪಘಾತ ಹಾಗೆ ಗಾಯಗಳನ್ನು ತಡೆಗಟ್ಟೋದಕ್ಕೆ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೋದು ಅನ್ನೋದನ್ನು ಪ್ರೋತ್ಸಾಹಿಸುತ್ತೆ. ಇನ್ನು ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸೋದು. ಪ್ರಥಮ ಚಿಕಿತ್ಸೆ ಜ್ಞಾನ ವ್ಯಕ್ತಿಗಳು ತುರ್ತು ಸಂದರ್ಭದಲ್ಲಿ ಆತ್ಮವಿಶ್ವಾಸದಿಂದ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಹಕರಿಸುತ್ತೆ. ಈ ಸಬಲೀಕರಣ ಹೆಚ್ಚು ಸ್ಪಂದಿಸೋ ಮತ್ತು ಸಮರ್ಥ ಸಮುದಾಯಕ್ಕೆ ಕಾರಣ ಆಗ್ಬೋದು. ಇನ್ನು ವಿವಿಧ ರೀತಿಯ ಪ್ರಥಮ ಚಿಕಿತ್ಸೆಗಳು ಯಾವುವು ಅಂತ ನೋಡೋದಾದರೆ, ಹೃದಯನಾಳದ ಪುನರುಜ್ಜೀವನ ಅಂತಂದರೆ CPR ಅನ್ನೋದು ವ್ಯಕ್ತಿ ಉಸಿರಾಟ ಅಥವಾ ಹೃದಯ ಬಡಿತ ನಿಂತಾಗ ಬಳಸೋ ತಂತ್ರ. ಇದು ಮುಂದುವರೆದ ವೈದ್ಯಕೀಯ ಸಹಾಯ ಬರುವವರೆಗೆ ರಕ್ತದ ಪರಿಚಲನೆ ಮತ್ತು ಆಮ್ಲಜನೀಕರಣವನ್ನು ಕಾಪಾಡಿಕೊಳ್ಳೋದಕ್ಕೆ ಎದೆಯನ್ನು ಸಂಕೋಚನ ಮತ್ತು ರಕ್ಷಣಾ ಉಸಿರಾಟಗಳನ್ನು ಒಳಗೊಂಡಿರುತ್ತೆ. ಎದೆ ಸಂಕೋಚನ 2 ಇಂಚ್ ಆಳದಲ್ಲಿ ಮಾಡಿ ಪ್ರತಿ ನಿಮಿಷಕ್ಕೆ 100ರಿಂದ 120 ದರದಲ್ಲಿ ಹೃದಯ ಹೊಡ್ಕೊಳ್ಳೋ ಥರ ನೋಡ್ಕೊಳ್ಳಿ. ಪ್ರತಿ 30 ಸಂಕೋಚನ ನಂತರ ರಕ್ಷಣೆಗೆ ಉಸಿರಾಟವನ್ನು ನೀಡಿ. ಉಸಿರಾಟವನ್ನು ಮಾಡೋದಕ್ಕೂ ಮೊದಲು ವಾಯುಮಾರ್ಗ ಸ್ಪಷ್ಟವಾಗಿದೆಯಾ ಅಂತಂದರೆ ಉಸಿರಾಡೋಕ್ಕೆ ದಾರಿ ಸ್ಪಷ್ಟವಾಗಿದೆಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ. ಇನ್ನು ಈ ಥರದ ಪ್ರಥಮ ಚಿಕಿತ್ಸೆ ನೀಡೋದ್ರಿಂದ
ದೇಹದಲ್ಲಿ ಪ್ರಮುಖ ಅಂಗಗಳಿಗೆ ರಕ್ತದ ಹರಿವನ್ನು ಕಾಪಾಡುತ್ತೆ. ಸಾಮಾನ್ಯವಾಗಿ ಉಸಿರಾಟ ಮತ್ತು ಹೃದಯದ ಬಡಿತವನ್ನು ಪುನಃಸ್ಥಾಪಿಸುತ್ತೆ. ವೃತ್ತಿಪರರ ಸಹಾಯ ಬರೋವರೆಗೂ ಪೇಷಂಟು ಬದುಕುಳಿಯೋ ಸಾಧ್ಯತೆ ಹೆಚ್ಚಿರುತ್ತೆ. ರಕ್ತಸ್ರಾವ ನಿಯಂತ್ರಣ. ಈ ರಕ್ತಸ್ರಾವ ನಿಯಂತ್ರಣ ಗಾಯಗಳಿಂದ ರಕ್ತಸ್ರಾವವನ್ನು ನಿಲ್ಲಿಸೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಗಾಯದ ಮೇಲೆ ಒತ್ತಡವನ್ನು ಅನ್ವಯಿಸೋದು ಅಥವಾ ಡ್ರೆಸ್ಸಿಂಗ್ ಅಥವಾ ಬ್ಯಾಂಡೇಜ್ಗಳನ್ನ ಬಳಸೋದಾಗಿದೆ. ಗಾಯದ ಮೇಲೆ ನೇರವಾಗಿ ಒತ್ತಡ ಹಾಕಿ, ಸಾಧ್ಯವಾದರೆ ಗಾಯಗೊಂಡ ಪ್ರದೇಶವನ್ನು ಮೇಲಕ್ಕೆತ್ತಿ, ಸ್ವಚ್ಛವಾಗಿ ಡ್ರೆಸ್ಸಿಂಗ್ ಅಥವಾ ಬ್ಯಾಂಡೇಜ್ಗಳಿದ್ದರೆ ಬಳಸಿ. ವ್ಯಕ್ತಿಯನ್ನು ಶಾಂತವಾಗಿರೋಷ್ಟು ಆದಷ್ಟು ಪ್ರಯತ್ನಿಸಿ. ಇದರಿಂದ ಅತಿಯಾದ ರಕ್ತ ನಷ್ಟವನ್ನು ತಡ್ಬೋದು ಅಥವಾ ಗಾಯಗೊಂಡ ಪ್ರದೇಶವನ್ನು ಸ್ಥಿರಗೊಳಿಸ್ಬೋದು. ಆಘಾತ ಮತ್ತು ಇತರ ತೊಂದರೆಗಳ ಅಪಾಯವನ್ನು ಕಡಿಮೆ ಮಾಡ್ಬೋದು. ಸುಟ್ಟ ಗಾಯಗಳಿಗೆ ಚಿಕಿತ್ಸೆ. ಸುಟ್ಟ ಗಾಯಕ್ಕೆ ಪ್ರಥಮ ಚಿಕಿತ್ಸೆ ಅಂದರೆ ಸುಟ್ಟ ಗಾಯನ ತಂಪಾಗಿಸೋದು, ಆ ಪ್ರದೇಶನ ರಕ್ಷಿಸೋದು ಮತ್ತು ಸೋಂಕನ್ನು ತಡೆಗಟ್ಟೋದು. ಈ ತೀವ್ರತೆ ಮತ್ತು ತೊಡಕನ್ನು ತಕ್ಷಣದ ಕ್ರಮದಿಂದ ಕಡಿಮೆ ಮಾಡ್ಬೋದು. ಸುಟ್ಟ ಗಾಯನ 10-20 ನಿಮಿಷಗಳ ಕಾಲ ಹರಿಯೋ ನೀರು ಇಟ್ಟು ತಣ್ಣಗಾಗಿಸಿ. ನಾಸ್ಟಿಕ್ ಡ್ರೆಸ್ಸಿಂಗ್ನಿಂದ ಮುಚ್ಚಿ. ಐಸ್, ಕ್ರೀಮ್ ಅಥವಾ ಎಣ್ಣೆಯನ್ನು ತಕ್ಷಣಕ್ಕೆ ಬಳಸೋದನ್ನು ತಪ್ಪಿಸಿ. ಸುಟ್ಕೊಂಡಿರೋ ವ್ಯಕ್ತಿಯ ದೇಹದ ಭಾಗದಲ್ಲಿರೋ ಬಟ್ಟೆ ಅಂದರೆ ಟೈಟ್ ಆಗಿರೋ ಬಟ್ಟೆ ಹಾಕ್ಕೊಂಡಿದ್ರೆ ಅಥವಾ ಬಂಗಾರ ಈ ಥರ ಆಭರಣಗಳನ್ನೇನಾದರೂ ಹಾಕ್ಕೊಂಡಿದ್ರೆ ತೆಗೆದು ಹಾಕಿ. ತೀವ್ರವಾದ ಸುಟ್ಟು ಗಾಯ ಆಗಿದ್ದರೆ ತಕ್ಷಣ ವೈದ್ಯಕೀಯ ಸಹಾಯ ಪಡೀರಿ. ನೋವು ಮತ್ತು ಅಂಗಾಂಗದ ಹಾನಿಯನ್ನು ಕಡಿಮೆ ಮಾಡಿ. ಇನ್ನು ಉಸಿರುಗಟ್ಟೋದಕ್ಕೆ ಪರಿಹಾರ. ಉಸಿರುಗಟ್ಟುವಿಕೆ ನಿವಾರಣೆ ಗಾಳಿ ಅಡಚಣೆಯಿಂದ ಹೊರಹಾಕೋ ಗುರಿ ಹೊಂದಿದೆ. ವಯಸ್ಕರು ಮತ್ತು ಮಕ್ಕಳಿಗೆ ಹೈಮ್ಲಿಚ್ ಕುಶಲತೆ ಅಂತಾರೆ, ಅದನ್ನು ಮಾಡಿ. ಅಂದರೆ ಮಕ್ಕಳಿಗೆ ಬೆನ್ನಿಗೆ ಹೊಡೆಯೋದ್ರಿಂದ ಮತ್ತು ಎದೆಯನ್ನು ಬಗ್ಸ್ಕೊಂಡು ಬೆನ್ನಿಗೆ ಹೊಡೆಯೋದ್ರಿಂದ ಈ ಅಡಚಣೆ ನಿವಾರಣೆ ಆಗುತ್ತೆ. ಆ ಅಡಚಣೆ ನಿವಾರಣೆ ಆಗುವವರೆಗೂ ಇದನ್ನು ಮುಂದುವರಿಸಿ. ಇನ್ನು ಉಸಿರಾಟ ಮತ್ತು ಪ್ರಜ್ಞೆಯನ್ನು ಆಗಾಗ ನೋಡ್ಕೋತಾ ಇರಿ. ಸಾಮಾನ್ಯ ಉಸಿರಾಟನ ಮತ್ತೆ ಉಸಿರಾಡೋದಕ್ಕೆ ಅವರಿಗೆ ಯಾವ ಮಾರ್ಗ ಸೂಕ್ತ ಅನ್ನತ್ತೆ ಅದನ್ನು ತೆರವುಗೊಳಿಸಿ. ಉಸಿರುಗಟ್ಟೋಕ್ಕೆನ ತಡೀರಿ ಆದಷ್ಟು. ಪ್ರಮುಖ ಅಂಗಾಂಗಗಳು ಯಾವ್ಯಾವುದಾವೆ ಅವಕ್ಕೆ ಆಮ್ಲಜನಕ ಪೂರೈಕೆ ಆಗೋ ಥರ ಕಾಪಾಡ್ಕೊಳ್ಳಿ. ಇನ್ನು ಮೂಳೆ ಮುರಿತ ಅಥವಾ ಉಳುಕು ನಿರ್ವಹಣೆ. ಮುರಿತ ಅಥವಾ ಉಳುಕುಗಳಿಗೆ ಪ್ರಥಮ ಚಿಕಿತ್ಸೆ ಗಾಯಗೊಂಡಿರೋ ಪ್ರದೇಶ ನಿಶ್ಚಲಗೊಳಿಸುತ್ತೆ, ಊತವನ್ನು ಕಡಿಮೆ ಮಾಡೋದು ಮತ್ತು ಹೆಚ್ಚಿನ ಗಾಯವನ್ನು ತಡೆಯೋದನ್ನು ಒಳಗೊಂಡಿರುತ್ತೆ. ಊತ ಕಡಿಮೆ ಮಾಡೋದಕ್ಕೆ ಐಸನ್ನು ಹಚ್ಚಿ, ಸಾಧ್ಯವಾದರೆ ಗಾಯ ಆಗಿರೋ ಅಂಗವನ್ನು ಮೇಲಕ್ಕೆತ್ತಿ. ಅಗತ್ಯ ಇಲ್ಲ ಅಂತಂದರೆ ವ್ಯಕ್ತಿಯನ್ನು ಬೇರೆ ಕಡೆ ಸ್ಥಳಾಂತರಿಸೋದನ್ನು ತಪ್ಪಿಸಿ. ಸರಿಯಾದ ರೋಗ ನಿರ್ಣಯ ಮತ್ತು ಚಿಕಿತ್ಸೆಗೆ ಡಾಕ್ಟ್ರನ್ನು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ನೋವು ಮತ್ತು ಊತವನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡಿ, ಹಾಗೆ ಹೆಚ್ಚಿನ ಹಾನಿಯನ್ನು ತಡೀರಿ. ಇನ್ನು ಆಘಾತ ನಿರ್ವಹಣೆ ಅಂತಂದರೆ ಆಘಾತದ ಚಿಹ್ನೆಯನ್ನು ಗುರುತಿಸೋದು ಮತ್ತು ವೈದ್ಯಕೀಯ ಸಹಾಯ ಬರೋವರೆಗೂ ದೇಹದ ಪ್ರಮುಖ ಅಂಗಗಳಿಗೆ ರಕ್ತ ಹರಿವನ್ನು ಹಾಗೆ ಆಮ್ಲಜನೀಕರಣ, ಉಸಿರಾಟವನ್ನು ಸರಿಯಾಗಿರೋ ಥರ ಕಾಪಾಡಿಕೊಳ್ಳೋದು ಆಗಿದೆ. ವ್ಯಕ್ತಿಯನ್ನು ಮಲಗಿಸಿ ಅವರ ಕಾಲುಗಳನ್ನು ಮೇಲಕ್ಕೆತ್ತಿ. ಇನ್ನು ಆಘಾತಕ್ಕೊಳಗಾಗಿರೋ ವ್ಯಕ್ತಿನ ಕಂಬಳಿಯಿಂದ ಬೆಚ್ಚಗಿಡಿ. ಉಸಿರಾಟ ಕರೆಕ್ಟಾಗಿದೆಯಾ ಅಂತ ಆಗಾಗ ಚೆಕ್ ಮಾಡ್ತಾ ಇರಿ. ತಿನ್ನೋದಕ್ಕೆ ಆಹಾರ ಅಥವಾ ಪಾನೀಯಗಳನ್ನು ಇಂಥ ಪರಿಸ್ಥಿತಿಯಲ್ಲಿ ನೀಡಬೇಡಿ. ತುರ್ತು ವೈದ್ಯಕೀಯ ಸಹಾಯನ ಪಡೀರಿ. ಪ್ರಮುಖ ಅಂಗಗಳಿಗೆ ರಕ್ತದ ಹರಿವಾಗೋ ಥರ ಕಾಪಾಡ್ಕೊಳ್ಳಿ. ಇನ್ನು ವಿಷಕ್ಕೆ ಪ್ರಥಮ ಚಿಕಿತ್ಸೆ ಅಂತಂದರೆ ವಿಷಪ್ರಾಶನ ಪ್ರಥಮ ಚಿಕಿತ್ಸೆ ಅಂದರೆ ವಿಷ ಯಾವುದು ಅಂತ ಗುರುತಿಸೋದು. ಇದಕ್ಕೆ ಅಗತ್ಯವಾಗಿ ವೈದ್ಯಕೀಯ ಸಹಾಯ ಕಾಯ್ತಿರಬೇಕಾದ್ರೆ ಅದರ ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೆ ಸೂಕ್ತ ಕ್ರಮ ತಗೋಬೇಕಾಗತ್ತೆ. ಡಾಕ್ಟ್ರುಗಳು ಸೂಚನೆ ಕೊಡದಿರೋ ಹೊರತು ವಾಂತಿ ಮಾಡಿಸಬೇಡಿ. ವ್ಯಕ್ತಿಗಳು ಪೂರೈಕವಾಗಿ ಅಂದರೆ ಅಗತ್ಯವಾದ ಆರೈಕೆಯನ್ನು ಒದಗಿಸಿ. ವಿಷದ ದೇಹ ಹೀರ್ಕೊಳ್ಳೋದನ್ನ ಅವಾಯ್ಡ್ ಮಾಡಿಸಿ. ಸಹಾಯಕ್ಕೆ ಡಾಕ್ಟ್ರುಗಳು ಬರೋ ತನಕನೂ ಆ ವ್ಯಕ್ತಿಯನ್ನು ಆದಷ್ಟು ಎಚ್ಚರವಾಗಿರೋದಕ್ಕೆ ಪ್ರಯತ್ನಿಸಿ. ಇನ್ನು ಅಲರ್ಜಿ ಪ್ರಕ್ರಿಯೆ ಪ್ರಥಮ ಚಿಕಿತ್ಸೆ ಅಂತಂದರೆ ಈ ರೋಗ ಲಕ್ಷಣಗಳನ್ನು ನಿರ್ವಹಿಸೋದು. ಅಲರ್ಜಿ ಪ್ರಕ್ರಿಯೆ ಜೀವಕ್ಕೆ ಅಪಾಯಕಾರಿಯಾಗಿರೋದನ್ನ ತಡೆಯೋದ್ರ ಮೇಲೆ ಕೇಂದ್ರೀಕರಣ ಕೊಡಬೇಕಾಗತ್ತೆ. ತಕ್ಷಣ ತುರ್ತು ಸೇವೆಗೆ ಕರೆ ಮಾಡಿ. ಅಲರ್ಜಿಗೆ ಒಳಗಾಗಿರೋ ವ್ಯಕ್ತಿ ಯಾವುದೇ ಥರನಾದ ಟೆನ್ಷನ್ ತಗೊಳ್ಳದೇ ಇರೋ ಥರ ಶಾಂತವಾಗಿಡಿ ಮತ್ತು ಅವ್ರ ಪರಿಸ್ಥಿತಿನ ಆಗಾಗ ವಿಚಾರಣೆ ಮಾಡ್ತೀರಿ. ಅಲರ್ಜಿ ಪ್ರಕ್ರಿಯೆಯನ್ನು ನಿಲ್ಲಿಸಿ. ವಾಯುಮಾರ್ಗ ಅಥವಾ ಉಸಿರಾಡೋದಕ್ಕೆ ಆದಷ್ಟು ಉಸಿರಾಟವನ್ನು ಕಾಪಾಡಿಕೊಳ್ಳಿ. ಇನ್ನು ಹೃದಯಾಘಾತಕ್ಕೆ ಪ್ರಥಮ ಚಿಕಿತ್ಸೆ ಅಂತಂದರೆ ರೋಗ ಲಕ್ಷಣನ ಗುರುತಿಸೋದು. ಅಗತ್ಯವಿದ್ದರೆ ಆಸ್ಪಿರಿನ್ ನೀಡುವುದು ಮತ್ತು ತಕ್ಷಣ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆಯದು. ಅಲರ್ಜಿ ಇಲ್ಲದೇ ಇದ್ದರೆ ಅಗಿದಕ್ಕೆ ಆಸ್ಪಿರಿನ್ ನೀಡಿ. ಉಸಿರಾಟ ಮತ್ತು ನಾಡಿ ಮಿಡಿತನ ಆಗಾಗ ಚೆಕ್ ಮಾಡ್ತಾ ಇದ್ದರೆ ಒಳ್ಳೆಯದು. ಅಗತ್ಯವಿದ್ದರೆ CPR ಮಾಡೋದಕ್ಕೂ ರೆಡಿಯಾಗಿರಿ. ಹೃದಯದ ಸ್ನಾಯು ಏನಿದೆ ಅದಕ್ಕಾಗುವ ಹಾನಿ ಕಡಿಮೆ ಮಾಡಿ.
ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ಗೆ ಫಸ್ಟ್ ಏಡ್ ಏನಂತಂದರೆ ರೋಗದ ಲಕ್ಷಣ ಗುರುತಿಸೋದು ಮತ್ತು ಮೆದುಳಿಗಾಗುವ ಹಾನಿಯನ್ನು ಕಡಿಮೆ ಮಾಡೋದಕ್ಕೆ ಡಾಕ್ಟ್ರು ಬಂದ ತಕ್ಷಣ ಆರೈಕೆ ದೊರೆಯೋ ಥರ ನೋಡ್ಕೊಳ್ಳೋದು, ವ್ಯಕ್ತಿಯನ್ನು ಆರಾಮದಾಯಕ ಮತ್ತು ವಿಶ್ರಾಂತಿಯಲ್ಲಿ ಇಳಿಸೋದು ಆದಷ್ಟು ಒಳ್ಳೆಯದು. ಇನ್ನು ಶಾಖದ ಬಳಲಿಕೆ ಮತ್ತು ಶಾಖದ ಹೊಡೆತಕ್ಕೆ ಪ್ರಥಮ ಚಿಕಿತ್ಸೆ. ಶಾಖ ಸಂಬಂಧಿ ಕಾಯಿಲೆಗಳಿಗೆ ಪ್ರಥಮ ಚಿಕಿತ್ಸೆ ಅಂದರೆ ವ್ಯಕ್ತಿಯನ್ನು ತಂಪಾಗಿಸೋದು ಮತ್ತು ಸ್ಥಿತಿ ಹೆಚ್ಚು ತೀವ್ರ ಹಂತಕ್ಕೆ ಹೋಗದಿರೋ ಥರ ತಡೆಯೋದು. ವ್ಯಕ್ತಿಯನ್ನು ತಂಪಾದ ಸ್ಥಳದಲ್ಲಿರಿಸಿ ಹಾಗೆ ಹೆಚ್ಚು ಬಟ್ಟೆಗಳು ಮೈ ಮೇಲೆ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಆದಷ್ಟು ತಣ್ಣೀರಿನಿಂದ ಸ್ನಾನ ಮಾಡಿ. ಶಾಖದ ಹೊಡೆತಕ್ಕೆ ವೈದ್ಯಕೀಯ ಸಹಾಯ ಪಡೀರಿ. ದೇಹದ ಉಷ್ಣತೆ ಕಡಿಮೆ ಇರೋ ಥರ ನೋಡ್ಕೊಳ್ಳಿ. ಜಲಸಂಚಯನ ಮತ್ತು ಚೇತರಿಕೆಯನ್ನು ಕಾಪಾಡ್ಕೊಳ್ಳಿ. ಇನ್ನು ಲಘು ಉಷ್ಣತೆಗೆ ಪ್ರಥಮ ಚಿಕಿತ್ಸೆ ಅಂದರೆ ಶಾಖದ ನಷ್ಟನ್ನು ತಡೆಗಟ್ಟೋದಕ್ಕೆ ವ್ಯಕ್ತಿನ ಕ್ರಮೇಣ ಬೆಚ್ಚಗಾಗಿಸೋದು, ವೈದ್ಯಕೀಯ ಸಹಾಯ ಬರೋವರೆಗೂ ಅವರ ಸ್ಥಿತಿ ಸ್ಥಿರಗೊಳಿಸುವಂತೆ ಕಾಪಾಡ್ಕೊಳ್ಳೋದಾಗಿರುತ್ತೆ. ವ್ಯಕ್ತಿಯನ್ನು ಬೆಚ್ಚಗಿನ ಸ್ಥಳದಲ್ಲಿ ಸೇರಿಸಿ ಒದ್ದೆಯಾಗಿರೋ ಬಟ್ಟೆಗಳನ್ನ ಹಾಕೊಳ್ದಿರೋ ಥರ ನೋಡ್ಕೊಳ್ಳಿ. ವ್ಯಕ್ತಿಯನ್ನು ಬೆಚ್ಚಗಿನ ಕಂಬಳಿಗಳಲ್ಲಿ ಇಡಿ. ಪ್ರಜ್ಞೆ ಇದ್ದರೆ ಬೆಚ್ಚಗಿನ ಆಹಾರ ನೀಡೋದಕ್ಕೆ ಕೊಡಿ. ನೇರವಾಗಿರೋ ಶಾಖನ ವ್ಯಕ್ತಿಗೆ ತಾಗದೇ ಇರೋ ಥರ ನೋಡ್ಕೊಳ್ಳಿ. ರೋಗಗ್ರಸ್ತವಾಗುವಿಕೆಗೆ ಪ್ರಥಮ ಚಿಕಿತ್ಸೆ ಅಂತಂದರೆ ವ್ಯಕ್ತಿಯನ್ನು ಸುರಕ್ಷತೆಯನ್ನು ಖಚಿತಪಡಿಸ್ಕೊಳ್ಳೋದು ಮತ್ತು ಈ ಸಮಯದಲ್ಲಿ ಗಾಯವನ್ನು ತಡೆಗಟ್ಟೋದು ಸಹ ಇದು ಒಳಗೊಂಡಿರುತ್ತೆ. ಹಾನಿಕಾರಕ ವಸ್ತು ಅಥವಾ ಪ್ರದೇಶದಿಂದ ಆ ವ್ಯಕ್ತಿಯನ್ನು ದೂರ ಇಡೋದು ಆದಷ್ಟು ಒಳ್ಳೆಯದು. ಇನ್ನು ಪ್ರಥಮ ಚಿಕಿತ್ಸೆ ಪ್ರಯೋಜನ ಅಂದರೆ ಜೀವ ಉಳಿಸುತ್ತೆ. ಇನ್ನು ಜೀವಕ್ಕೆ ಅಪಾಯಕಾರಿ ಸಂದರ್ಭಗಳಲ್ಲಿ ಪ್ರಥಮ ಚಿಕಿತ್ಸೆ ಜ್ಞಾನ ತುಂಬ ಅವಶ್ಯಕತೆ ಆಗಿರುತ್ತೆ. CPR ಅಂತ ತಕ್ಷಣ ಕ್ರಮ ತಗೊಳ್ಳೋದ್ರಿಂದ ಒಬ್ಬ ವ್ಯಕ್ತಿಯನ್ನು ಜೀವಂತವಾಗಿರಿಸ್ಬೋದು, ಅವ್ರ ಬದುಕುಳಿಯೋ ಸಾಧ್ಯತೆನ ಕೂಡ ಅತಿಯಾಗಿ ಹೆಚ್ಚಿಸ್ಬೋದು. ಇದು ಚೇತರಿಕೆ ಸಮಯನ ಕಡಿಮೆ ಮಾಡುತ್ತೆ. ಸರಿಯಾದ ಪ್ರಥಮ ಚಿಕಿತ್ಸೆ ಗಾಯ ಹೆಚ್ಚಾಗೋದನ್ನ ತಡೆಯುತ್ತೆ ಮತ್ತು ತ್ವರಿತ ಚೇತರಿಕೆಗೆ ಉತ್ತೇಜನ ನೀಡುತ್ತೆ. ಉದಾಹರಣೆ, ಗಾಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡೋದ್ರಿಂದ ಸೋಂಕು ಮತ್ತು ತೊಡಕನ್ನು ತಡೆಗಟ್ಟಬಹುದು. ಇದು ಅತಿ ವೇಗವಾಗಿ ಗುಣಮುಖ ಆಗೋದಕ್ಕೂ ಕಾರಣ ಆಗುತ್ತೆ. ಪರಿಸ್ಥಿತಿ ಹದಗೆಡೋದನ್ನು ತಡೆಯುತ್ತೆ. ಪ್ರಥಮ ಚಿಕಿತ್ಸೆ ವ್ಯಕ್ತಿ ಸ್ಥಿತಿಯನ್ನು ಸ್ಥಿರಗೊಳಿಸುತ್ತೆ ಮತ್ತು ತೊಡಕುಗಳನ್ನು ತಡೆಯುತ್ತೆ. ಉದಾಹರಣೆ, ರಕ್ತಸ್ರಾವ ತ್ವರಿತವಾಗಿ ನಿಯಂತ್ರಿಸೋದ್ರಿಂದ ಅತಿಯಾದ ರಕ್ತದ ನಷ್ಟ ಮತ್ತು ಆಘಾತವನ್ನು ತಡಿಬೋದಲ್ವಾ. ಇನ್ನು ನೋವು ನಿವಾರಣೆ. ಮೂಲ ಪ್ರಥಮ ಚಿಕಿತ್ಸಾ ತಂತ್ರ ನೋವು ಮತ್ತು ಅಸ್ವಸ್ಥತೆ ನಿವಾರಿಸೋದಕ್ಕೆ ಸಹಾಯ ಮಾಡುತ್ತೆ. ಉದಾಹರಣೆಗೆ, ಉಳುಕಿ ಕೋಲ್ಡ್ ಕಂಪ್ರೆಸನ್ನು ಹಾಕೋದು ಅಥವಾ ನೋವು ನಿವಾರಕ ನೀಡೋದ್ರಿಂದ ತಕ್ಷಣ ನೋವು ಕಡಿಮೆ ಆಗುತ್ತೆ. ಆರಾಮ ಮತ್ತು ಭರವಸೆಯನ್ನು ಒದಗಿಸುತ್ತೆ. ಪ್ರಥಮ ಚಿಕಿತ್ಸೆ ನೀಡೋದು ಹೇಗೆ ಅಂತ ತಿಳಿದುಕೊಳ್ಳೋದ್ರಿಂದ ಗಾಯಗೊಂಡಿರೋ ವ್ಯಕ್ತಿಗೆ ಸಾಂತ್ವನ ಮತ್ತು ಧೈರ್ಯ ಸಿಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಅವರ ಆತಂಕನೂ ಕಡಿಮೆ ಆಗುತ್ತೆ, ಹಾಗೆ ಒತ್ತಡನೂ ಕಡಿಮೆ ಆಗುತ್ತೆ. ಸುರಕ್ಷತೆ ಜಾಗ್ರತೆಯನ್ನು ಹೆಚ್ಚಿಸುತ್ತೆ. ಪ್ರಥಮ ಚಿಕಿತ್ಸೆ ಕಲಿಯೋದ್ರಿಂದ ಹೆಚ್ಚು ಅಪಾಯಗಳ ಬಗ್ಗೆ ಅರಿವು ಹೆಚ್ಚಾಗುತ್ತೆ ಮತ್ತು ಸುರಕ್ಷತೆಯ ಸಂಸ್ಕೃತಿಯನ್ನು ಹೆಚ್ಚು ಮಾಡುತ್ತೆ. ಇದು ತಡೆಗಟ್ಟೋ ಕ್ರಮ ಮತ್ತು ಅಪಾಯ ಕೂಡ ಕಡಿಮೆ ಆಗೋದನ್ನ ಉತ್ತೇಜಿಸುತ್ತೆ. ವ್ಯಕ್ತಿಗಳಿಗೆ ಅಧಿಕಾರ ನೀಡುತ್ತೆ. ಪ್ರಥಮ ಚಿಕಿತ್ಸಾ ಕೌಶಲ್ಯ ಹೊಂದಿರೋ ವ್ಯಕ್ತಿಗಳು ತುರ್ತು ಸಂದರ್ಭದಲ್ಲಿ ಆತ್ಮವಿಶ್ವಾಸದಿಂದ ಮತ್ತು ಕಾರ್ಯನಿರ್ವಹಿಸೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಅಗತ್ಯವಿರೋವರಿಗೆ ಸಹಾಯ ಮಾಡೋ ಸಾಮರ್ಥ್ಯ ಕೂಡ ಹೆಚ್ಚಿಸುತ್ತೆ. ಸಮುದಾಯ ಸ್ಥಿತಿಸ್ಥಾಪಕತ್ವನ ಹೆಚ್ಚಿಸುತ್ತೆ. ಪ್ರಥಮ ಚಿಕಿತ್ಸೆಯಲ್ಲಿ ತರಬೇತಿ ಪಡೆದಿರೋ ಅನೇಕ ವ್ಯಕ್ತಿಗಳು ಹೊಂದಿರೋ ಸಮುದಾಯ ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಅವರು ತುರ್ತು ಪರಿಸ್ಥಿತಿಗಳಿಗೆ ಸಾಮೂಹಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಕೂಡ ಪ್ರಕ್ರಿಯಿಸಬಹುದು. ಅಪಘಾತ ಮತ್ತು ಗಾಯಗಳು ಒಟ್ಟಾರೆ ಪರಿಣಾಮವನ್ನು ಕಡಿಮೆ ಮಾಡಬಹುದು. ತುರ್ತು ಸೇವೆಗಳೊಂದಿಗೆ ಪರಿಣಾಮಕಾರಿ ಸಂವಹನನ ಸುಗಮಗೊಳಿಸುತ್ತೆ. ಅಂದರೆ ಪ್ರಥಮ ಚಿಕಿತ್ಸಾ ತರಬೇತಿ ತುರ್ತು ಸೇವೆಗಳಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಯೋದು ಹೇಗೆ ಅನ್ನೋದನ್ನ ಕಲಿಯೋದು ಮತ್ತು ವೃತ್ತಿಪರ ವೈದ್ಯಕೀಯ ಆರೈಕೆಯನ್ನು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ತಲುಪಿಸೋದಕ್ಕೆ ಇದು ಸ್ಪಷ್ಟವಾಗಿ ಮತ್ತು ನಿಖರವಾದ ಮಾಹಿತಿಯನ್ನು ಒದಗಿಸುತ್ತೆ. ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುತ್ತೆ. ಸಂಕಷ್ಟದಲ್ಲಿರೋ ಒಬ್ಬರಿಗೆ ಸಹಾಯ ಮಾಡೋದ್ರಿಂದ ಅವ್ರ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ ಕೂಡ ಸುಧಾರಿಸುತ್ತೆ. ಉದ್ದೇಶ ಮತ್ತು ಸಮುದಾಯದ ಪ್ರಜ್ಞೆಯನ್ನು ಸಹ ಬೆಳೆಸುತ್ತೆ. ಹೆಚ್ಚುವರಿಯಾಗಿ ಒಬ್ಬರು ತುರ್ತು ಪರಿಸ್ಥಿತಿಗಳನ್ನು ನಿಭಾಯಿಸಬಲ್ಲರು ಅಂತ ತಿಳಿದುಕೊಳ್ಳೋದ್ರಿಂದ ಆಗುವಂಥ ಅಪಘಾತ ಮತ್ತು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಆತಂಕ ಕಡಿಮೆ ಆಗುತ್ತೆ. ಇನ್ನು ಪ್ರಥಮ ಚಿಕಿತ್ಸಾ ಸಲಹೆಗಳನ್ನು ನೀಡೋದಾದರೆ ದೃಶ್ಯ ಸುರಕ್ಷತೆಯಿಂದ ನಿರ್ಣಯಿಸಿ. ಅಂದರೆ ಗಾಯಗೊಂಡಿರೋ ವ್ಯಕ್ತಿಯನ್ನು ಹತ್ತಿರ ಹೋಗೋದಕ್ಕೂ ಮೊದಲು ಆ ಪ್ರದೇಶ ನಿಮಗೂ ಅವರಿಗೂ ಸೇಫ್ ಆಗಿದೆಯಾ ಅನ್ನೋದನ್ನ ಖಚಿತ ಪಡ್ಕೊಳ್ಳಿ. ಸಂಚಾರ, ಬೆಂಕಿ ಅಥವಾ ಅಪಾಯಕಾರಿ ವಸ್ತುಗಳಿಂದ ಎಚ್ಚರ ಇರಲಿ. ವ್ಯಕ್ತಿಯ ಸ್ಪಂದಿಸುವಿಕೆಯನ್ನು ಪರಿಶೀಲಿಸಿ. ಆ ವ್ಯಕ್ತಿ ನಿಧಾನವಾಗಿ ತಟ್ಟಿ ಜೋರಾಗಿ ಕೇಳಿ ನೀವು ಚೆನ್ನಾಗಿದ್ದೀರಾ ಅಂತ. ಯಾವುದೇ ಪ್ರಕ್ರಿಯೆ ಅಥವಾ ಚಲನೆ ಬಂದರೆ
ಓಕೆ, ಪ್ರಕ್ರಿಯೆ ಇಲ್ದಿದ್ರೆ ಅವರಿಗೆ ಸಹಾಯ ಬೇಕು ಅಂತ ಅಂದ್ಕೊಂಡು ಅವರ ಸ್ಥಿತಿಯನ್ನು ನಿರ್ಣಯಿಸೋದಕ್ಕೆ ಮುಂದುವರಿರಿ. ತುರ್ತು ಸಹಾಯಕ್ಕಾಗಿ ಕರೆ ಮಾಡಿ. ಅಂದರೆ ವ್ಯಕ್ತಿ ಪ್ರಜ್ಞಾಹೀನನಾಗಿದ್ದರೆ ಅಥವಾ ಗಂಭೀರವಾಗಿ ಗಾಯಗೊಂಡಿದ್ದರೆ ತಕ್ಷಣ ತುರ್ತು ಸೇವೆಗಳಿಗೆ ಕರೆ ಮಾಡಿ. ಪರಿಸ್ಥಿತಿ, ಸ್ಥಳ ಮತ್ತು ಗಾಯ ಯಾವ ಥರ ಆಗಿದೆ ಅನ್ನೋದ್ರ ಸ್ವರೂಪನ ನಿರ್ದಿಷ್ಟವಾಗಿ ವಿವರಣೆಗಳ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿ. ಆರಂಭಿಕ ಮೌಲ್ಯಮಾಪನ ಮಾಡಿ. ಅಂದರೆ ವ್ಯಕ್ತಿ ಉಸಿರಾಟ, ರಕ್ತ ಪರಿಶೀಲನೆ, ವಾಯುಮಾರ್ಗ ಸ್ಪಷ್ಟವಾಗಿದೆಯಾ ಅಂತ ಖಚಿತ ಮಾಡಿಕೊಳ್ಳಿ. ಉಸಿರಾಟವನ್ನು ಪರಿಶೀಲಿಸಿ ಮತ್ತು ನಾಡಿ ಮಿಡಿತ ಅಥವಾ ತೀವ್ರ ರಕ್ತಸ್ರಾವದ ಚಿಹ್ನೆಗಳನ್ನು ಪರಿಶೀಲನೆ ಮೂಲಕ ರಕ್ತ ಪರಿಚಲನೆಯನ್ನು ನಿರ್ಣಯಿಸಿ. ರಕ್ತಸ್ರಾವವನ್ನು ನಿಯಂತ್ರಿಸೋದು. ಯಾವುದೇ ಗೋಚರ ಗಾಯದ ಮೇಲೆ ನೇರವಾಗಿ ಒತ್ತಡ ಹಾಕಿ. ಸ್ವಚ್ಛವಾದ ಬಟ್ಟೆ ಅಥವಾ ಸ್ಪೈರಲ್ ಡ್ರೆಸ್ಸಿಂಗ್ ಬಳಸಿ ರಕ್ತಸ್ರಾವ ನಿಲ್ಲುವವರೆಗೂ ಅಥವಾ ಸಹಾಯ ಬರುವವರೆಗೂ ಒತ್ತಡವನ್ನು ಕಾಪಾಡಿಕೊಳ್ಳಿ. ಸೋಂಕಿಂದ ರಕ್ಷಿಸಿ. ಗಾಯದ ಆರೈಕೆ ನೀಡುತ್ತಿದ್ದರೆ ನಿಮ್ಮ ಕೈಗೆ ಚೆನ್ನಾಗಿ ತೊಳ್ಕೊಂಡು ಅಥವಾ ಲಭ್ಯವಿದ್ದರೆ ಗ್ಲೌಸನ್ನು ಬಳಸಿ. ಸೋಂಕು ಹರಡೋದನ್ನು ತಡೆಗಟ್ಟೋದಕ್ಕೆ ಗಾಯವನ್ನು ನೇರವಾಗಿ ಮುಟ್ಟೋದನ್ನು ತಪ್ಪಿಸಿ. ವ್ಯಕ್ತಿನ ಶಾಂತವಾಗಿಡಿ. ಗಾಯಗೊಂಡಿರೋ ವ್ಯಕ್ತಿಗೆ ಧೈರ್ಯ ತುಂಬಿ ಮತ್ತು ಅವರನ್ನು ಶಾಂತವಾಗಿಡಿ. ಇದರಿಂದ ಅವರ ಆತಂಕ ಕಡಿಮೆಯಾಗಿ ಹೃದಯ ಬಡಿತ ಕಡಿಮೆ ಆಗುತ್ತೆ, ಅಂದರೆ ನಾರ್ಮಲ್ಲಾಗಿ ಬರುತ್ತೆ. ಶಾಂತವಾಗಿ ಮಾತಾಡಿ ಮತ್ತು ಸಹಾಯ ಶೀಘ್ರದಲ್ಲೇ ನಿಮಗೆ ಸಿಗುತ್ತೆ ಅನ್ನೋ ಭರವಸೆ ನೀಡಿ. ಉಸಿರಾಟನ ಮೇಲ್ವಿಚಾರಣೆ ಮಾಡಿ. ವ್ಯಕ್ತಿ ಉಸಿರಾಟವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಾ ಇರಿ. ಅವರು ಉಸಿರಾಟ ನಿಲ್ಲಿಸಿದರೆ ತಕ್ಷಣವೇ CPR ಮಾಡಿ. ಡಾಕ್ಟ್ರು ಬರೋವರೆಗೂ ಅಥವಾ ವ್ಯಕ್ತಿ ಸ್ವಂತವಾಗಿ ಉಸಿರಾಡುವ ತನಕನೂ CPRನ ಮುಂದುವರಿಸಿ. ತಲೆ ಮತ್ತು ಕುತ್ತಿಗೆ ಗಾಯಗಳಿಗೆ ಬೆಂಬಲ ನೀಡಿ. ಅಂದರೆ ತಲೆ, ಕುತ್ತಿಗೆ ಅಥವಾ ಬೆನ್ನುಮೂಳೆ ಗಾಯದ ಮೇಲೆ ಅನುಮಾನ ಇದ್ದರೆ ಆ ವ್ಯಕ್ತಿಯ ತಲೆ ಮತ್ತು ಕುತ್ತಿಗೆನ ಅಲುಗಾಡಿಸ್ಬೇಡಿ. ಡಾಕ್ಟ್ರು ಬರೋವರೆಗೆ ಅವರನ್ನು ಸ್ಥಿರವಾಗಿ ಒಂದೇ ಜಾಗದಲ್ಲಿ ಇರೋ ಥರ ನೋಡ್ಕೊಳ್ಳಿ. ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಿ. ಪರಿಸ್ಥಿತಿಗೆ ಅನುಗುಣವಾಗಿ ವ್ಯಕ್ತಿ ಬೆಚ್ಚಗೆ ಅಥವಾ ತಂಪಾಗಿರಿಸಿ. ದೇಹದ ಉಷ್ಣತೆಯನ್ನು ನಿಯಂತ್ರಿಸೋದಕ್ಕೆ ಮತ್ತು ಮತ್ತಷ್ಟು ಶಾಖ ನಷ್ಟ ಅಥವಾ ಅಧಿಕ ಬಿಸಿಯಾಗಿರೋದನ್ನು ತಡೆಯೋದಕ್ಕೆ ಕಂಬಳಿಗಳನ್ನು ಬಳಸಿ ಅಥವಾ ನೆರಳಿರೋ ಜಾಗದಲ್ಲಿ ಮಲಗಿಸಿ. ಪ್ರಮುಖ ಮಾಹಿತಿಯನ್ನು ದಾಖಲಿಸೋದು. ವ್ಯಕ್ತಿ ಸ್ಥಿತಿ ಬದಲಾವಣೆ, ನೀಡಿರೋ ಪ್ರಥಮ ಚಿಕಿತ್ಸೆ ಮತ್ತು ಅವು ಸಂಬಂಧಿಸಿದ ಸಮಯದಂತೆ ಯಾವುದೆಲ್ಲ ವಿವರಗಳು ಇರುತ್ತೋ ಡಾಕ್ಟ್ರು ಬಂದ ತಕ್ಷಣ ಆ ಮಾಹಿತಿಯನ್ನು ಅವರಿಗೆ ಒದಗಿಸಿ. ಸೌಕರ್ಯವನ್ನು ಒದಗಿಸೋದು. ಗಾಯಗೊಂಡ ವ್ಯಕ್ತಿಗೆ ಧೈರ್ಯ ಮತ್ತು ಭಾವನಾತ್ಮಕವಾಗಿ ಬೆಂಬಲ ನೀಡಿ. ವೈದ್ಯಕೀಯರ ಸಹಾಯಕ್ಕೆ ಕಾಯ್ತಿರುವಾಗ ಅವರಿಗೆ ಸಹಾಯ ಮಾಡೋದಕ್ಕೆ ಮತ್ತು ನೀವು ಸಾಧ್ಯವಾದಷ್ಟು ಆರಾಮದಾಯಕವಾಗಿರೋದಕ್ಕೆ ತಿಳಿಸಿ. ಮೂಲ ಪ್ರಥಮ ಚಿಕಿತ್ಸಾ ಹಂತನ ಅನುಸರಿಸೋದು. ಪ್ರಥಮ ಚಿಕಿತ್ಸೆ ಮೂಲ ತತ್ವಗಳಿಗೆ ಬದ್ಧರಾಗಿರಬೇಕಾಗತ್ತೆ. ಪರಿಸ್ಥಿತಿಯನ್ನು ನಿರ್ವಹಿಸೋದು, ಸಹಾಯಕ್ಕಾಗಿ ಕರೆ ಮಾಡೋದು, ನಿಮ್ಮ ತರಬೇತಿ ವ್ಯಾಪ್ತಿಯಲ್ಲಿ ಆರೈಕೆಯನ್ನು ಒದಗಿಸೋದು ಮತ್ತು ಸಹಾಯ ಬರೋವರೆಗೂ ಆ ವ್ಯಕ್ತಿಯನ್ನು ಮೇಲ್ವಿಚಾರಣೆ ಮಾಡ್ತಾ ಇರೋದನ್ನ ಮುಂದುವರಿಸಿ. ವೈಯಕ್ತಿಕ ರಕ್ಷಣಾ ಸಾಧನೆ ಅಂತಂದರೆ PPEಯನ್ನು ಬಳಸಿ. ಲಭ್ಯವಿದ್ದರೆ ಪ್ರಥಮ ಚಿಕಿತ್ಸೆ ನೀಡುವಾಗ ವಿಶೇಷವಾಗಿ ತೆರೆದಿರೋ ಗಾಯಗಳೊಟ್ಟಿಗೆ ದೈಹಿಕ ದ್ರವಗಳು ಮತ್ತು ಸಂಭಾವ್ಯ ಸೋಂಕಿನಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳೋದಕ್ಕೆ ಕೈಗವಸು ಅಥವಾ PPE ಕಿಟನ್ನು ಬಳಸಿ. ನಿಯಮಿತವಾಗಿ ಮರುಮೌಲ್ಯಮಾಪನ ಮಾಡೋದು. ಅಂದರೆ ವ್ಯಕ್ತಿ ಸ್ಥಿತಿಯನ್ನು ನಿರಂತರವಾಗಿ ಮರುಮೌಲ್ಯಮಾಪನ ಮಾಡೋದು ಮತ್ತು ಅಗತ್ಯವಿರೋ ಥರ ನಿಮ್ಮ ಪ್ರಥಮ ಚಿಕಿತ್ಸಾ ವಿಧಾನದಲ್ಲಿ ಹೊಂದಾಣಿಕೆ ಮಾಡಿ. ಪರಿಸ್ಥಿತಿ ವೇಗವಾಗಿ ಬದಲಾಗಬಹುದು, ಅದರಿಂದ ಜಾಗರೂಕರಾಗಿರೋದು ಒಳ್ಳೆಯದು. ಆಘಾತಕ್ಕೆ ಸಿದ್ಧರಾಗಿರೋದು. ಅಂದರೆ ಚರ್ಮ ಮಸುಕಾಗೋದು, ತ್ವರಿತ ನಾಡಿ ಮಿಡಿತ ಮತ್ತು ಆಳವಿಲ್ಲದಿರೋ ಉಸಿರಾಟದಂಥ ಆಘಾತ ಚಿಹ್ನೆಗಳನ್ನು ಗುರುತಿಸಿ ದೇಹದಲ್ಲಿರೋ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡೋದಕ್ಕೆ ವ್ಯಕ್ತಿಯನ್ನು ಮಲಗಿಸಿ ಕಾಲುಗಳನ್ನ ಮೇಲಕ್ಕೆತ್ತಿ ಕಂಬಳಿಯಿಂದ ಮುಚ್ಚಿಡಿ. ಸ್ಪಷ್ಟವಾಗಿ ಸಂವಹನ ನಡೆಸಿ. ತುರ್ತು ಪ್ರಕ್ರಿಯೆ ನೀಡುವವರು ಅಥವಾ ವೈದ್ಯಕೀಯ ವೃತ್ತಿಪರರು ಬಂದಾಗ ಅವರಿಗೆ ಸ್ಪಷ್ಟ ಮತ್ತು ಸಂಕ್ಷಿಪ್ತ ಮಾಹಿತಿಯನ್ನು ಒದಗಿಸಿ. ವ್ಯಕ್ತಿ ಸ್ಥಿತಿ ಮತ್ತು ತೆಗೆದುಕೊಂಡ ಯಾವುದೇ ಪ್ರಥಮ ಚಿಕಿತ್ಸೆಗಳ ಬಗ್ಗೆ ಮಾಹಿತಿಯನ್ನು ನೀಡಿ. ಯಾವಾಗ ನಿಲ್ಲಿಸಬೇಕು ಅಂತ ತಿಳಿಯಿರಿ. ವ್ಯಕ್ತಿ ಸ್ಥಿತಿ ಸ್ಥಿರವಾಗಿದ್ದರೆ ಅಥವಾ ಹದಗೆಟ್ಟರೆ ನಿಮ್ಮ ಪ್ರಥಮ ಚಿಕಿತ್ಸಾ ಕ್ರಮ ಅದಕ್ಕೆ ತಕ್ಕಂತೆ ಹೊಂದಿಸೋದಕ್ಕೆ ಸಿದ್ಧರಾಗಿರಿ. ವೈದ್ಯಕೀಯ ವೃತ್ತಿಪರರ ಅಧಿಕಾರ ವಹಿಸಿಕೊಂಡ ನಂತರ ಅವರಿಗೆ ಸೂಚನೆಯನ್ನು ಅನುಸರಿಸಿ. ಗಾಯಗೊಂಡಿರೋ ವ್ಯಕ್ತಿಯನ್ನು ಸಮಾಧಾನಪಡಿಸಿ. ಪ್ರಥಮ ಚಿಕಿತ್ಸಾ ಪ್ರಕ್ರಿಯೆ ಉದ್ದಕ್ಕೂ ಭಾವನಾತ್ಮಕ ಬೆಂಬಲ ಮತ್ತು ಧೈರ್ಯನ ನೀಡಿ. ಅವರನ್ನು ನೋಡ್ಕೊಳ್ಳಲಾಗ್ತಿದೆ ಮತ್ತು ಸಹಾಯದ ಹಾದಿಯಲ್ಲಿದೆ ಅನ್ನೋದನ್ನ ಅವರಿಗೆ ತಿಳುವಳಿಕೆ ತಿಳಿಸಿ. ಶಾಂತವಾಗಿರಿ ಮತ್ತು ಗಮನ ಹರಿಸಿ. ನಿಮ್ಮ ಹಿಡಿತನ ಕಾಪಾಡ್ಕೊಳ್ಳಿ ಮತ್ತು ನಿಮ್ಮ ಕೈಲಿರೋ ಕೆಲಸದ ಮೇಲೆ ಗಮನ ಹರಿಸಿ. ವೃತ್ತಿಪರ ಸಹಾಯ ಬರೋವರೆಗೂ ಶಾಂತವಾಗಿರೋದು ಮತ್ತು ಗಾಯಗೊಂಡ ವ್ಯಕ್ತಿಗೆ ಪರಿಣಾಮಕಾರಿ ಪ್ರಥಮ ಚಿಕಿತ್ಸೆ ಮತ್ತು ಬೆಂಬಲ ಒದಗಿಸೋದು ನಿಮಗೆ ಸಹಾಯ ಮಾಡುತ್ತೆ. ಇವಿಷ್ಟು ಪ್ರಥಮ ಚಿಕಿತ್ಸೆ ಅಂದ್ರೇನು, ಪ್ರಥಮ ಚಿಕಿತ್ಸಾ ಹಂತಗಳು, ಹಾಗೆ ಪ್ರಥಮ ಚಿಕಿತ್ಸೆಯ ಸಲಹೆ ಕುರಿತಾದ ಮಾಹಿತಿಯಾಗಿತ್ತು. ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.